ನಮಸ್ಕಾರ. ಕರ್ನಾಟಕದ ಎಲ್ಲ ನಮ್ಮ TPJP ಸಂಘಟನೆಯ ಜಿಲ್ಲಾಧ್ಯಕ್ಷರಿಗೂ ತಾಲೂಕು ಅಧ್ಯಕ್ಷರಿಗೂ ಹಾಗೂ ಎಲ್ಲ ಏಜೆಂಟು ಮತ್ತು ಗ್ರಾಹಕರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಟಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ. ತಮಗೆ ಒಂದು ಧನ್ಯವಾದ ತಿಳಿಸಲೆಂದು ಇವತ್ತೊಂದು ವಿಡಿಯೋ ಮಾಡಿದ್ದೀನಿ. ಬಂಧುಗಳೇ, ನಿನ್ನೆ 12ನೇ ತಾರೀಕು ಶನಿವಾರ ಕೂಡಲ ಸಂಗಮದಲ್ಲಿ TPJP ಸಂಘಟನೆ ಹಾಗೂ ಪವರ್ ಟಿವಿಯ ಒಂದು ಸಹಯೋಗದಲ್ಲಿ ನಡೆದಿರುವಂಥ ಒಂದು ಸಭೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ಸಾಕಷ್ಟು ಜನ ದೂರ ದೂರದಿಂದ ಬಂದು ಸಭೆಗೆ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸಿದಿರಿ. ಇದೇ ಥರ ನೀವು ಸಂಘಟನೆಗೆ ಸಪೋರ್ಟಿವ್ ಆಗಿ ಇದ್ದಿದ್ರೆ ನಿಮ್ಮ ಹಣ ಅಂತೂ 100% ಬಂದು ನಿಮ್ಮ ಅಕೌಂಟಿಗೆ ಬೀಳ್ತದೆ. ಯಾಕಂತಂದರೆ ಸರ್ಕಾರ ಬಗ್ಗೋದು ಜನಸಂಖ್ಯೆಗೆ ಮಾತ್ರ. ನಾವೇನೇ ಮಾಡಿದರೂ ಸತ್ಯ ಜನಸಂಖ್ಯೆ ಒಗ್ಗಟ್ಟಾಗಿ ಒಂದು ನಿಟ್ಟಿನಲ್ಲಿ ಇದ್ದರೆ ನಮ್ಮ ಕೆಲಸ ಆಗೇ ಆಗ್ತದೆ. ಬಂಧುಗಳೇ, ಈಗ ಆಗಿರುವಂಥದ್ದೇನು ಸಾಮಾನ್ಯ ಅಲ್ಲ. ನೀವು ತೋರಿಸಿರೋ ಒಂದು ಶಕ್ತಿ, ಜನಸಂಖ್ಯೆ ಒಗ್ಗಟ್ಟಾಗಿ ನಾವು ನೊಂದಿದ್ದೀವಿ, ನಮ್ಮ ಶಕ್ತಿ ಎಷ್ಟು ಅಂತ ನೀವೇನು ತೋರಿಸಿದ್ರಲ್ಲ ಸರ್ಕಾರಕ್ಕೆ, ಇದು ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸ ಆಗಿದೆ. ಬಂಧುಗಳೇ, ಈಗಾಗಲೇ ಸರ್ಕಾರಕ್ಕೆ ಇದ್ರ ವಿಚಾರ ಬಿಸಿ ಮುಟ್ಟಿದೆ. ಬಹುತೇಕ ಒಂದು ವಾರದ ಒಳಗಡೆ ನನ್ನ ಕರೆಸ್ಕೊಳ್ಳುವಂಥ ವಿಚಾರದಲ್ಲಿ ಇದೆ ಸರ್ಕಾರ. ಅದಕ್ಕೆಲ್ಲ ತಯಾರಿ ನಡೀತಾ ಇದೆ. ಸೊ ಮುಂದಿನ ವಿಚಾರ ಏನಾದರೂ ಪಾಸಿಟಿವ್ ಆಗಿ ನಮಗೆಲ್ಲರಿಗೂ ಒಂದು ನ್ಯಾಯ ಸಿಕ್ಕರೆ ಸಾಕು ಅಂತ ನಾನು ಕಾಯ್ತಾ ಇದ್ದೀನಿ. ಬಂಧುಗಳೇ, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಹಲವಾರು ಬಾರಿ ಕ್ಯಾನ್ಸಲ್ ಆಯಿತು, ಹಲವಾರು ಬಾರಿ ಮುಂದೂಡ್ತು. ಆದರೂ ಸಹಿತ ನಾನು ಎಡೆಬಿಡದೆ ಕಾರ್ಯಕ್ರಮ ಯಶಸ್ವಿ ಮಾಡಲೇಬೇಕಂತೇಳಿ ಪ್ರಯತ್ನ ಪಟ್ಟೆ. ಅದಕ್ಕೆ ತಾವುಗಳೆಲ್ಲರೂ ಸಹಕರಿಸಿದ್ರಿ. ಎಷ್ಟೋ ಜನ ನೆಗೆಟಿವ್ ಮಾಡಿದ್ರು ಸತ್ಯಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿ ಬಂದು ನನಗೆ ಬಲ ತೋರಿಸಿದ್ರಿ, ನನಗೆ ಬಲ ತುಂಬಿದ್ರಿ. ನಿಮ್ಗೆ ಎಷ್ಟು ಸಲ ಧನ್ಯವಾದಗಳು ಹೇಳ್ಬೇಕಂತ ನನಗೂ ಅರ್ಥ ಆಗ್ತಾಯಿಲ್ಲ. ಯಾಕಂತಂದರೆ ಅಲ್ಲಿ ಜನಸಾಗರ ನೋಡಿದರೆ ನನ್ನ ಮೇಲೆ ಇಷ್ಟೊಂದು ಭರವಸೆ ಇದೆ, ಈ ಜನಕ್ಕೆ ಇಷ್ಟೊಂದು ಪ್ರೀತಿ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡು ಈ ಜನ ಬಂದಿದ್ದಾರೆ ಅಂದರೆ ಅವರಿಗೆ ನ್ಯಾಯ ಕೊಡಿಸಬೇಕಂತ ಮುಂಚೆಯಿಂದ ಮೊದಲಿಂದ ಇದೆ. ಆದರೆ ಇನ್ನೂ ನೀವು ಬಂದು ಏನು ಶಕ್ತಿ ಪ್ರದರ್ಶನ ಮಾಡಿದ್ರಲ್ಲ, ಇದರಿಂದ ನನಗೆ ಇನ್ನೂ ಶಕ್ತಿ ತುಂಬಿದಂಗಾಯಿತು, ಇನ್ನೂ ಬಲ ತುಂಬಿದಂಗಾಯಿತು. ಬಂಧುಗಳೇ, ಏನೇ ಆಗಲಿ, ಎಷ್ಟೇ ತ್ರಾಸು ಬಂದರೂ ಸಹಿತ ನಿಮಗೆ ಹಣ ಬರುವವರೆಗೂ, ನಿಮಗೆ ನ್ಯಾಯ ಕೊಡಿಸೋವರೆಗೂ ನಾನು ಸುಮ್ಮನೆ ಇರಲ್ಲ. ಯಾರೂ ಚಿಂತೆ ಪಡುವಂಥ ವಿಚಾರ ಇಲ್ಲ. ಖಂಡಿತವಾಗಲೂ ಯಾರು ಬದಲಾದರೂ ನಾನಂತ ಬದಲಾಗಲ್ಲ. ನಿಮ್ಮ ಜೊತೆ ಇದ್ದೇ ಇರ್ತೀನಿ. ನಿಮ್ಮ ಹಣ ಬರುವವರೆಗೂ ನಿಮ್ಮ ಜೊತೆ ಇರ್ತೀನಿ. ಬಂದಿರುವಂಥ ಎಲ್ಲ ಬಂಧುಗಳಿಗೂ, ಎಲ್ಲ ಗ್ರಾಹಕರಿಗೂ, ಏಜೆಂಟ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತೀನಿ. ಮೇಲಾಗಿ ನನಗೆ ಸಹಕರಿಸಿದಂಥ ನನ್ನ ರೈತ ಮುಖಂಡರಾದಂಥ ಸಿರುಪುರ್ ಗೌಡರು, ಪವರ್ ಟಿವಿಯವರು, ಅವರಿಗೂ ಕೂಡ ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಹಾಗೂ ನನ್ನ ಜೊತೆ ಇದ್ದು ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಪಾಲನೆ ಮಾಡಿಕೊಂಡು ನಮ್ಮ TPJP ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು ಪ್ರತಿಯೊಬ್ಬರು ಕೂಡ ನನಗೆ ಸಹಕಾರ ಕೊಟ್ಟಿದ್ದಾರೆ. ನನ್ನ ಜೊತೆ ಎಲ್ಲನೂ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋತೀವಿ ಅದೇ ರೀತಿ ಹೇಳಿಕೊಂಡು ಮಾಡಿ ಸಹಕರಿಸಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಸಹಕರಿಸಿ ಎಲ್ಲರೂ ನಮಗೆ ಸಹಕಾರ ಮಾಡಿದ್ದಾರೆ. ಕೆಲವೊಂದು ಜಿಲ್ಲೆಯವರು ಮಾಡಿಲ್ಲ, ಬಟ್ ನಾವು ಅದನ್ನ ಹೆಸರು ಹೇಳೋಕ್ಕೆ ಬರೋಂಗಿಲ್ಲ, ಬೇಡ, ನಾವೆಲ್ಲರೂ ಒಂದೇ ಅಂತ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಯಾರು ಮಾಡಿದರೂ ಸರಿ, ಯಾರು ಬಿಟ್ಟರೂ ಸರಿ, ಎಲ್ಲರೂ ನಾವು ಒಂದೇ. ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಈ ಸಭೆಯನ್ನು ಯಶಸ್ವಿ ಮಾಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಬಹಳ ಅಮೂಲ್ಯವಾದಿತ್ತು. ನೀವು ಮಾಡಿದಿರಿ, ನಿಮಗೆ ಧನ್ಯವಾದಗಳು. ಇನ್ನು ಮುಂದೆ ಯಾವುದೇ ಪರಿಸ್ಥಿತಿ ಬಂದರೂ ನೀವೆಲ್ಲರೂ ಒಗ್ಗಟ್ಟಾಗಿ ನಿಂತರೆ ಹಣ ಬರೋವರೆಗೂ ಸ್ವಲ್ಪ ಟೈಮ್ ಆಗ್ಬೋದು. ಆದರೆ ಆವಾಗ ಬಂದಿಲ್ಲ ಇವಾಗ ಬಂದಿಲ್ಲ ತಂದ್ಕೋಬೇಡ್ರಿ. ನಿನ್ನೆ ಮುಖ್ಯಮಂತ್ರಿಗಳು ಬರದೇ ಇರೋದು ನಿಮಗೆ ಸ್ವಲ್ಪ ನೋವಾಗಿರ್ಬೋದು. ಬಟ್ ಮುಖ್ಯಮಂತ್ರಿಗಳು ಬರಲಿದ್ದರೂ ಸಹಿತ ನಮಗೆ ಒಂದು ಮೆಸೇಜ್ ಬಂದಿದೆ, ಅದೊಂದು ಸಂತೋಷ. ಅದರ ಮುಖ್ಯಮಂತ್ರಿಗಳ ಜೊತೆ ಇದೇ ವಾರದಲ್ಲಿ ನನ್ನ ಮೀಟಿಂಗ್ ಆಗ್ತದೆ. ಯಾವುದು ಮುಂದೆ ಏನು ಮಾಡಬೇಕು ಏನಿಲ್ಲ ಅಂತ ಯಾಕೆಂದ್ರೆ ಅವರು ತೀರ್ಮಾನ ಮಾಡುವಂಥ ಪರಿಸ್ಥಿತಿ ಬಂದಿದೆ ಈಗ. ಯಾಕಂದರೆ ನೀವು ತೋರಿಸಿರುವಂಥ ಶಕ್ತಿ ಆ ರೀತಿ ಇದೆ. ಇನ್ನೊಂದು ವಿಚಾರದಲ್ಲಿ ಕೆಲವೊಬ್ಬರು ಸಜೆಷನ್ ಕೊಟ್ಟಿದ್ದಾರೆ, ಬೆಂಗಳೂರಲ್ಲಿ ಒಂದು ಬೃಹತ್ ಸಮಾವೇಶ ಮಾಡೋಣ. ಬೆಂಗಳೂರಲ್ಲಿ ಮುಖ್ಯಮಂತ್ರಿನೂ ಬರ್ತಾರೆ, ವಿರೋಧ ಪಕ್ಷ ನಾಯಕರು ಬರ್ತಾರೆ ಅಂತ ಯಾಕೆಂದು ಸಜೆಷನ್ ಕೊಟ್ಟಿದ್ದಾರೆ. ಆದರೆ ಅದು ಮಾಡಬೇಕಾದ್ರೆ ನಾನು ಮುಖ್ಯಮಂತ್ರಿ ಹತ್ರ ಹೋಗಿ ಯಾವ ನಿಟ್ಟಿನಲ್ಲಿ ನಮ್ಮ ದುಡ್ಡು ಹಂಚಿಕೆ ಮಾಡ್ತೀರಿ ಅಂತೇಳಿ ಪೂರ್ತಿ ಮಾತಾಡ್ಕೊಂಡು ಆದ ನಂತರ ಮುಂದೇನು ನಾನು ವಿಚಾರ ಮಾಡ್ತೀನಿ. ಅಷ್ಟೊತ್ತವರೆಗೂ ನಿಮ್ಗೆ ಯಾರಿಗೆ ಆ ವಿಚಾರ ಹೇಳಲ್ಲ. ಅದಕ್ಕೆ ರೆಡಿ ಆಗಬೇಕಾದ್ದು ಮೇನ್ ದಕ್ಷಿಣ ಕರ್ನಾಟಕದವರು.
ಆ ಥರ ರೆಡಿ ಆಗಬೇಕಾಗಿದೆ ಬಂಧುಗಳೇ. ನ್ಯಾಯ ಸಿಗೋವರೆಗೂ ಬಿಡಲ್ಲ ಅಂತ ಹೇಳಿದ್ದೀನಿ, ನಾನು ಬಿಡೋದಿಲ್ಲ, ಹೋರಾಟ ಮಾಡ್ತಾನೆ ಇರ್ತೀನಿ, ಪ್ರತಿಯೊಬ್ಬರು ಮಿನಿಸ್ಟ್ರ್ ಹತ್ರ ಹೋಗ್ತಾನೆ ಇರ್ತೀನಿ. ಹಾಗೇ ಆಗುತ್ತೆ ಖಂಡಿತವಾಗಲೂ ಬಡ್ಸ್ ಆ್ಯಕ್ಟ್ 2019 ಕಾನೂನು ಅಡಿಯಲ್ಲೇ ನಮ್ಮ ಹಣ ಸಿಗುತ್ತೆ ಅಂತ ನನಗೆ ಭರವಸೆ ಮೊದಲಿಂದೂ ಇದೆ, ಈಗಲೂ ಇದೆ. ನಿನ್ನೇನು ಒಂದು ಆ ಸಭೆಗೆ ಎಲ್ಲರೂ ಆಗಮಿಸಿ ನೀವು ಪ್ರತಿಯೊಂದು ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವು ಮೀಟಿಂಗ್ ಮಾಡ್ತಿದ್ರಿ. ನಿಮಗೆ ನಾವು ಇಷ್ಟೇ ಇದ್ದೇವನ ಅಂತ ನಿಮ್ಗೆ ಅನಿಸ್ತಿತ್ತು. ಆದರೆ ನಿನ್ನೆ ನಿಮ್ಗೆಲ್ಲರಿಗೂ ಅರ್ಥ ಆಗಿರಬೇಕು, ಅಪ್ಪಸಾಬ್ ಬುಗ್ಡೆ ಅವ್ರ ಹಿಂದೆ ಇಷ್ಟೊಂದು ಜನ ಇದ್ದಾರಂತೆ ನಿಮ್ಮ ಮನಸ್ಸಿಗೆ ಈಗ ಗೊತ್ತಾಗಿರ್ತದೆ. ನಿಮಗೆ ಆ ಜನನೇ ಹೇಳ್ತಿರ್ತದೆ ನಾವೆಲ್ಲರೂ ನಿಮ್ಮ ಹಿಂದಿದ್ದೀವಿ ಅಂತೇಳಿ. ನಿಮಗೆಲ್ಲರಿಗೂ ಗೊತ್ತಿದೆ, ನೀವು ಒಬ್ಬಿಬ್ಬರಲ್ಲ, 100 ಜನ ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ನೀವು ಎಲ್ಲರೂ ಇದ್ದೀರಿ ಅಂತಕ್ಕಿಂತ ಈಗ ಕನ್ಫರ್ಮ್ ಆಗಿದೆ, ಸರ್ಕಾರಕ್ಕೂ ಕನ್ಫರ್ಮ್ ಆಗಿದೆ ಬಂಧುಗಳೇ. ಹಾಗೆ ಆಗ್ತದೆ. ಅಷ್ಟೇ ಅಲ್ಲದೆ ನಾವು ಸುಪ್ರೀಂ ಕೋರ್ಟಲ್ಲಿ ಕೂಡ ದಾಖಲು ಮಾಡಿದ್ದೀವಿ, ಸುಪ್ರೀಂ ಕೋರ್ಟಲ್ಲೂ ಕೂಡ ಯಶಸ್ವಿ ಮಾಡ್ತೀವಿ. ಆದರೆ ಕರ್ನಾಟಕದಿಂದ ಪ್ರತಿಯೊಂದು ಜಿಲ್ಲೆಯಿಂದ ಒಂದೊಂದು ಕಂಪ್ನಿಯಿಂದ 5 ಜನರ ಹೆಸರು ಬೇಕಾಗಿದೆ ಸುಪ್ರೀಂ ಕೋರ್ಟಿಗೆ ಕೊಡೋಕ್ಕೆ. ಯಾವ ರೀತಿ ಅಂತಂದರೆ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ ಆಧಾರ್ ಕಾರ್ಡ್ ನಂಬರು, ನೀವು ಯಾವ ಕಂಪ್ನಿಯಲ್ಲಿ ಹಣ ಕಳ್ಕೊಂಡಿದ್ದೀರಿ, ಆಮೇಲೆ ಎಷ್ಟು ಕಳ್ಕೊಂಡಿದ್ದೀರಿ, ಇಷ್ಟು ನಿಮ್ಮ ಜಿಲ್ಲಾಧ್ಯಕ್ಷರ ಹತ್ರ ಕೊಡ್ರಿ. ಒಂದು ಕಂಪ್ನಿಯಿಂದ 5 ಜನ ಮಾತ್ರ, ಅರ್ಥ ಆಯ್ತಾರೆ? ಒಂದು ಜಿಲ್ಲೆಯಿಂದ 5 ಜನ ಮಾತ್ರ, ಹೆಚ್ಚಿಗೆ ಬೇಡ. ಯಾಕಂದರೆ ಒಂದು ಸಲ ನಿಮ್ಮನ್ನು ಸಾಕ್ಷಿ ಸಲುವಾಗಿ ಏನಾದರೂ ಕರೆದ್ರೆ ಅಲ್ಲಿ ಹೋಗೋ ನಿಟ್ಟಿನಲ್ಲಿ ತಾವುಗಳು ಇರಬೇಕು. ಆ ಥರ ಒಂದು ಇದು ಕರಿತು. ಸಾಕ್ಷಿ ನಿಮ್ಮನ್ನೆಲ್ಲ ಕರೆಯಲ್ಲ, ಎಲ್ಲ ಗ್ರಾಹಕರನ್ನು ಇಡೀ ದೇಶದಂತ ಕರೆಯೋಕ್ಕಾಗಲ್ಲ. ಬಟ್ ಒಂದು 5 ಜನ. ಯಾಕೆ ಈ ಮಾತು ಹೇಳ್ತಿದ್ದೇನೆಂದರೆ, ನಿಮ್ಮ ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಿಂದ ಯಾವುದೋ ಒಂದು ಬಿಜಾಪುರ ಅಂದ್ಕೊಳ್ರಿ, ಬಿಜಾಪುರದಿಂದ ಯಾವ ಕಂಪ್ನಿಗಳು ಬಿಜಾಪುರದಲ್ಲಿ ಮೋಸ ಮಾಡಿದ್ದಾವೆ, PSL, ಗರಿಮನೋ, ಸಾಯಿ ಪ್ರಸಾದು, ಅಗ್ರಿಗೋಲ್ಡು, ಇನ್ನಿತರ ಯಾವುದೇ ಕಂಪ್ನಿ ಇರಲಿ, ನಿಮ್ಮಲ್ಲಿ ಯಾವ ಕಂಪ್ನಿ ಇದೋ ಆ ಕಂಪ್ನಿದು ಒಂದು ಜಿಲ್ಲೆಯಿಂದ 5 ಜನ ಮಾತ್ರ ಕೊಡ್ರಿ, ಜಾಸ್ತಿ ಬೇಡ. ಅಷ್ಟೇ ಆದರೂ ಸಹಿತ ಒಂದು ಸುಪ್ರೀಂ ಕೋರ್ಟಿಗೆ ಹೋಯ್ತಂದರೆ ಅಲ್ಲಿ ಫ್ರಾಡ್ ಆಗಿದೆ ಅಂತ ಒಂದು ಕನ್ಫರ್ಮ್ ಆಗುತ್ತೆ. ಈ ಕಂಪ್ನಿ ಇಂಥ ಒಂದು ಜಿಲ್ಲೆಯಲ್ಲಿ, ಇಂಥ ಒಂದು ರಾಜ್ಯದಲ್ಲಿ ಫ್ರಾಡ್ ಆಗಿದೆ ಅಂತ ಕನ್ಫರ್ಮ್ ಆಗುತ್ತೆ. ಆ ಲಿಸ್ಟ್ನ ಕೊಡ್ತೀವಿ. ಆದಷ್ಟು ಬೇಗ 25ನೇ ತಾರೀಕಿನ ಒಳಗಡೆ ಈ ಲಿಸ್ಟ್ಗಳನ್ನ ಪ್ರತಿ ಜಿಲ್ಲೆಯಿಂದ ಕೊಟ್ಟು ಇದು ಮಾಡಿದರೆ, ಸಹಕರಿಸಿದರೆ ಒಳ್ಳೆಯದು. ಕೋರ್ಟ್ಗೆ ಫೀ ಅಂತ ಇಂತಿಷ್ಟೊತ್ತು ಕಟ್ಟೋದಿರ್ತದೆ, ನಿಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾರೆ. ಅದನ್ನು ಸ್ವಲ್ಪ ಮಟ್ಟಿಗೆ ಅದೇನು ಜಾಸ್ತಿ ಇರೋಂಗಿಲ್ಲ, ಬಟ್ ಅಷ್ಟೆಷ್ಟು ಎಲ್ಲ ಡಾಕ್ಯುಮೆಂಟ್ಸು ಅಷ್ಟು ಇದು ಕಲೆಕ್ಟ್ ಮಾಡಿ. ಡಾಕ್ಯುಮೆಂಟ್ಸ್ ಮಾತ್ರ ನನಗೆ ಎಲ್ಲರೂ ಪರ್ಸನಲಾಗಿ ವಾಟ್ಸಪ್ ಹಾಕ್ಬೇಡ್ರಿ, ನಿಮ್ಮ ಜಿಲ್ಲಾಧ್ಯಕ್ಷರ ಕೈ ಕೊಟ್ಟರೆ ಅವ್ರು ಲೀಸ್ಟ್ ಮಾಡಿ ನನಗೆ ಕೊಡ್ತಾರೆ ದಯವಿಟ್ಟು. ಯಾಕಂದರೆ ಎಲ್ಲನೂ ನನಗೆ ಕೊಡ್ಸೋಕ್ಕಾಗಲ್ಲ. ನಿಮ್ಮ ಜಿಲ್ಲಾಧ್ಯಕ್ಷರು ಒಂದೊಂದು ಜಿಲ್ಲೆದು ಎಷ್ಟು ಅಂತ ಕೂಡಿಸಿದ್ರೆ ನನಗೆ ಒಂದು 20 ಜನನೋ 25 ಜನನೋ 50 ಜನನೋ 100 ಜನನೋ ಹಿಂಗೆ ಕೂಡಿಸ್ಕೊಟ್ರೆ ನನ್ನ ಕೈಯಲ್ಲಿ ಬರ್ತದೆ. ಅದು ನಾನು ಡೈರೆಕ್ಟ್ ಮುಟ್ಸ್ಬೋದು. ನೀವು ಪರ್ಸನಲಾಗಿ ಯಾರಾದರೂ ಕಳ್ಸೋಕ್ಕೆ ಹೋದರೆ ಅದನ್ನು ಪ್ರಿಂಟ್ ತೆಗಿಯೋಕ್ಕೂ ಆಗಲ್ಲ, ನನ್ನ ಕೈಯಲ್ಲಿ ಅಷ್ಟು ಟೈಮ್ ಇರೋಂಗಿಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಡ್ರಿ. ಆಮೇಲೆ ನಾಳೆ 31ನೇ ತಾರೀಕು ನಾವು ಮಥುರಾಕ್ಕೆ ಹೊಂಟಿದ್ದೀನಿ. ನನ್ನ ಜೊತೆ ಸಾಕಷ್ಟು ಜನ ಬರ್ತಿದ್ದಾರೆ. ಮಥುರಾದಲ್ಲಿ ಕೂಡ ನಾವು ಒಂದು ಆಂದೋಲನ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಅಂದರೆ ದೇಶದಾದ್ಯಂತ ಬರುವಂಥ ವಾಹನಗಳನ್ನ ನಿಲ್ಲಿಸುವಂಥ ಒಂದು ನಿಟ್ಟಿನಲ್ಲಿ ಹೊರಟಿದ್ದೀವಿ. ಅದೇನಾಗುತ್ತೆ ಅಂತ ನೋಡೋಣ. ಬಟ್ ಇಲ್ಲಿ ಥರ ಅದು ಯಶಸ್ವಿ ಆಯ್ತು ಅಂತಂದರೆ ಕೇಂದ್ರ ಸರ್ಕಾರಕ್ಕೂ ಒಂದು ಪೆಟ್ಟಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಂಧುಗಳೇ, ತಾವೆಲ್ಲರೂ ನನ್ನ ಜೊತೆ ಇದ್ದೀರಿ, ಸಹಕಾರ ಕೊಡ್ತಾ ಇದ್ದೀರಿ. ಇನ್ಮೇಲೆ ಯಾವುದೇ ಕಾರ್ಯಕ್ರಮ ಕರೆದ್ರೂ ಬರ್ತೀರಂತ ಅಂದ್ಕೊಂಡಿದ್ದೀನಿ. ನೀವು ಕಾರ್ಯಕ್ರಮಕ್ಕೆ ನಾನು ನಿಮ್ಗೆ ಕರೆದ್ರೆ ಸುಮ್ಮನೆ ನಿಮ್ಮನ್ನಂತೂ ಕರೆಯಲ್ಲ, ಒಂದು ಮಹತ್ವದ ವಿಚಾರ ಇದ್ದರೆ ಮಾತ್ರ ಕರಿತೀನಿ. ಬಟ್ ದುಡ್ಡು ತೆಗಿಯೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲರೂ ಅದನ್ನು ಸಹನೆ ಮಾಡಿಕೊಂಡು ರೆಡಿಯಾಗಿರಿ. ಇನ್ನು ಮುಖ್ಯಮಂತ್ರಿಗಳು ನನಗೆ ಭೇಟಿ ಆದ್ರು ಅಂದರೆ ಯಾವುದೇ ಏಜೆಂಟ್ಗೆ ಇನ್ನು ಮುಂದೆ ಯಾವುದೇ ತೊಂದರೆ ಆಗದಿರಂಗೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಏಜೆಂಟ್ರ ಬಗ್ಗೆ ಸುರಕ್ಷತೆ ಬಗ್ಗೆ ಮಾತಾಡಿ, ಅವರಿಗೆ ಒಂದು ಆರ್ಡರ್ ಪಾಸ್ ಮಾಡೋಕ್ಕೆ ಮಾಡಿ ಆಮೇಲೆ ದುಡ್ಡಿನ ವಿಚಾರ ಮಾತಾಡ್ತೀನಿ. ದುಡ್ಡು ಹಂಚಿಕೆ ಮಾಡೋದಕ್ಕೆ ಟೈಮ್ ಹೋಗ್ಬೋದು, ಯಾಕಂದರೆ ಆಸ್ತಿನ ಮಾರಾಟ ಮಾಡೋಕ್ಕೆ ಟೈಮ್ ಹೋಗ್ಬೋದು. ಬಟ್ ಮೊದಲು ಏಜೆಂಟ್ರನ್ನ ಸೇಫ್ ಮಾಡಿ ಆದೇಶ ಮಾಡೋಕ್ಕೆ ಹಚ್ಚಿ ಆಮೇಲೆ ದುಡ್ಡು ಹಂಚಲಿ ಅಂಥೇಳಿ ಸಡನ್ನಾಗಿ ಆದೇಶ ಮಾಡೋಕ್ಕೆ ಹಚ್ತೀನಿ. ಬಂಧುಗಳೇ, ಎಲ್ಲರೂ ಸುರಕ್ಷಿತವಾಗಿರಿ. ನಿಮ್ಮ ಜೊತೆ ನಾವು ಇದ್ದೀವಿ, ಯಾವತ್ತೂ ಇರ್ತೀವಿ. ನಿಮ್ಮನ್ನ ಯಾವತ್ತೂ ಮರೆಯೋಂಗಿಲ್ಲ, ನೀವು ನಮ್ಮನ್ನು ಮರಿಬೇಡ್ರಿ. ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಹಣ ತೆಗೆಯುವಲ್ಲಿ ನಾವು ಯಶಸ್ವಿ ಆಗೋಣ ಅಂತೇಳಿ ನಮ್ಮಲ್ಲಿ ಹೇಳ್ತಾ ನಾನು ನನ್ನ ಮಾತನಾಡಲು ಮುಗಿಸ್ತೀನಿ. ನಮಸ್ಕಾರ ಬಂಧುಗಳೇ.